ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್. ಹೆಲ್ಪ್ಫುಲ್ ಫಾರ್ ಎವರ್ ಚಾನಲ್ ನಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಿನ್ನೆ ಒಂದು ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ತಿಳಿಸಿದ್ದೆ ನಮ್ಮ ಅಡಿಗೆ ಮನೆಯಲ್ಲಿ ಇರುವಂತಹ ಪಾತ್ರೆಗಳ ಐತಿಹಾಸಿಕ ಹಿನ್ನೆಲೆ ಏನು, ಹಿಂದಿನ ಕಾಲದಲ್ಲಿ ಯಾವ ರೀತಿಯ ಅಡಿಗೆ ಪಾತ್ರೆಗಳನ್ನ ಬಳಸ್ತಾ ಇದ್ರು, ಹಾಗೆ ನಾವು ಇವಾಗ ಮಾಡ್ಕೊಂಡಿರುವಂತಹ ಚೇಂಜಸ್ ಏನು ಅಂತ. ಅಲ್ಲಿ ಇನ್ನೊಂದು ವಿಚಾರ ಮೆನ್ಷನ್ ಮಾಡಿದ್ದೆ, ಈ ಎಲ್ಲಾ ಪಾತ್ರೆಗಳ ಲಾಭಗಳ ಬಗ್ಗೆ ಮತ್ತು ಅಲ್ಯೂಮಿನಿಯಂ ಪಾತ್ರೆಯಿಂದ ಆಗುವಂತಹ ಸೈಡ್ ಎಫೆಕ್ಟ್ಸ್ ಗಳ ಬಗ್ಗೆ ಡೀಟೇಲ್ ವಿಡಿಯೋನ ಸೆಪರೇಟ್ ಆಗಿ ಅಪ್ಲೋಡ್ ಮಾಡ್ತೀನಿ ಅಂತ. ಹಾಗಾಗಿ ಇವತ್ತಿನ ವಿಡಿಯೋನಲ್ಲಿ ಮಣ್ಣಿನ ಮಡಿಕೆಗಳ ಬಗ್ಗೆ ಒಂದಷ್ಟು ವಿಚಾರಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಬಹುದು. ಸೊ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವಿದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರೋಣ. ಮಣ್ಣಿನ ಮಡಿಕೆಗಳ ಇತಿಹಾಸ ತುಂಬಾ ಹಿಂದಿನದು. ಅಡಿಗೆ ಮನೆಯಲ್ಲಿ ಮಣ್ಣಿನ ಮಡಿಕೆಗಳಿದೆ ಅಂದ್ರೆ ಅದೇನು ಹೊಸದಲ್ಲ. ಇದು ಪುರಾತನ ಕಾಲದಿಂದನೂ ಅಡಿಗೆ ಮನೆಯಲ್ಲಿ ಇರುವಂತಹ ಅಡಿಗೆ ಪಾತ್ರೆಗಳು. ಆದ್ರೆ ಇತ್ತೀಚಿನ ಕಾಲದಲ್ಲಿ ಯಾರ್ದಾದ್ರೂ ಮನೆಯಲ್ಲಿ ಮಡಿಕೆಗಳಿದೆ ಅಂದ್ರೆ ಅದು ನಿಜವಾಗ್ಲೂ ವಿಶೇಷ ಅಂತಾನೆ ಅನ್ಸುತ್ತೆ. ಯಾಕೆ ಅಂದ್ರೆ ಈಗಿನ ಮಾಡರ್ನ್ ಕಿಚನ್ ರೂಮ್ ಅಲ್ಲಿ ಬರೀ ಅಲ್ಯೂಮಿನಿಯಂ, ಸಿಲ್ವರ್ ಮತ್ತು ಸ್ಟೀಲ್ ಪಾತ್ರೆಗಳೇ ಹೆಚ್ಚು. ಅದರ ನಡುವೆ ಮಣ್ಣಿನ ಮಡಿಕೆಗಳೇನಾದ್ರೂ ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಅದು ಒಂಥರ ನೋಡ್ಲಿಕ್ಕೆ ಸ್ಪೆಷಲ್ ಆಗಿ ಕಾಣುತ್ತೆ. ಅದರ ಅರ್ಥ ಅವರಿಗೆ ಮಣ್ಣಿನ ಮಡಿಕೆಗಳ ಮಹತ್ವ ಗೊತ್ತಾಗ್ತಾ ಇದೆ ಅಂತ. ಆದ್ರೆ ಹಿಂದಿನ ಕಾಲದಲ್ಲಿ ಮಣ್ಣಿನ ಮಡಿಕೆಗಳು ಸ್ಪೆಷಲ್ ಅಂತ ಏನಿರ್ಲಿಲ್ಲ. ಎಲ್ಲರ ಮನೆಯಲ್ಲಿ ಮಣ್ಣಿನ ಮಡಿಕೆಗಳಿತ್ತು. ಎಲ್ಲರೂ ಮಣ್ಣಿನ ಮಡಿಕೆಗಳಲ್ಲಿ ತಯಾರಾದ ಆಹಾರವನ್ನೇ ಸೇವಿಸ್ತಾ ಇದ್ರು. ಬನ್ನಿ ತಿಳ್ಕೊಳ್ಳೋಣ ಈ ಮಣ್ಣಿನ ಮಡಿಕೆಗಳ ಮಹತ್ವ ಏನು ಅಂತ. ಫ್ರೆಂಡ್ಸ್, ಮಣ್ಣಿನ ಮಡಿಕೆಗಳು ನೋಡ್ಲಿಕ್ಕೆ ಏನೋ ಒಂಥರ ಕ್ಯೂಟ್ ಆಗಿರುತ್ತೆ, ಹಾಗೆ ತುಂಬಾ ಹೆಲ್ದಿ ಆಗಿರುವಂತಹ ಒಂದು ಅಡಿಗೆ ಪಾತ್ರೆಗಳು. ಮಣ್ಣಿನ ಮಡಿಕೆಗಳಲ್ಲಿ ಬೇಯಿಸಿದ ಆಹಾರ ನಾವು ಸೇವಿಸೋದ್ರಿಂದ ಆಹಾರದಲ್ಲಿ ಇದ್ದಂತಹ ಯಾವುದೇ ಪೌಷ್ಟಿಕಾಂಶಗಳು ನಾಶ ಆಗೋದಿಲ್ಲ. ನಿಮಗೆ ಗೊತ್ತಿರಬಹುದು, ಬೇರೆ ಕೆಲವೊಂದು ಪಾತ್ರೆಗಳಲ್ಲಿ ಆಹಾರ ಬೇಯಿಸಿದ್ರೆ ಒಂದಷ್ಟು ಶೇಕಡವಾರಲ್ಲಿ ಪೌಷ್ಟಿಕಾಂಶಗಳು ನಾಶ ಆಗುತ್ತೆ, ಆವಿ ಮುಖಾಂತರ ಹೊರಟೋಗುತ್ತೆ. ಆದ್ರೆ ಮಣ್ಣಿನ ಮಡಿಕೆಗಳಲ್ಲಿ ಅಥವಾ ಮಣ್ಣಿನ ಪಾತ್ರೆಗಳಲ್ಲಿ ಆಹಾರ ಬೇಯಿಸೋದ್ರಿಂದ ಅದರ ಆವಿ ಬಂದ್ರೂ ಸಹ ಆಹಾರದಲ್ಲಿ ಇದ್ದಂತಹ ಪೌಷ್ಟಿಕಾಂಶಗಳು 100% ಉಳ್ಕೊಳ್ಳುತ್ತೆ. ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ಬೇಯಿಸೋದ್ರಿಂದ ಮೈಕ್ರೋ ನ್ಯೂಟ್ರಿಷನ್ಸ್ ಗಳು ಸಿಗ್ತಾ ಇದೆ. ಅಷ್ಟೇ ಅಲ್ಲದೆ ಆ ಮಣ್ಣಲ್ಲಿ ಇದ್ದಂತಹ ಗುಣಗಳು ಅಂದ್ರೆ ಐರನ್, ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಮ್ಯಾಗ್ನೀಸ್ ಮತ್ತು ಕಾಪರ್ ಇವೆಲ್ಲ ಪೌಷ್ಟಿಕಾಂಶಗಳು ನಮಗೆ ಆಹಾರದಲ್ಲಿ ಸಿಗ್ತಾ ಇದೆ. ಮಣ್ಣಿನ ಮಡಿಕೆಗಳಲ್ಲಿ ಆಲ್ಕಲೈನ್ ನೇಚರ್ ಇದೆ ಅಂತ ಹೇಳ್ತಾರೆ. ಆಲ್ಕಲೈನ್ ನೇಚರ್ ಅಂದ್ರೆ ನಮ್ಮ ದೇಹದಲ್ಲಿ pH ಲೆವೆಲ್ ಅಂತ ಇರುತ್ತೆ. ನಮ್ಮ ದೇಹ ಯಾವಾಗ್ಲೂ ಆಲ್ಕಲೈನ್ ಆಗಿದ್ರೆ ಮಾತ್ರ ನಾವು ಹೆಲ್ದಿ ಆಗಿರ್ತೀವಿ. ಒಂದು ವೇಳೆ ನಮ್ಮ ದೇಹ ಆಸಿಡಿಕ್ ನೇಚರ್ ಹತ್ತ ಹೋಗ್ತಾ ಇದೆ ಅಂದ್ರೆ ನಾವು ಅನ್ಹೆಲ್ದಿ ಆಗ್ತಾ ಇದೀವಿ ಅಂತ ಅರ್ಥ. ಹಾಗಾಗಿ ಆದಷ್ಟು ನಮ್ಮ ದೇಹದಲ್ಲಿ pH ಲೆವೆಲ್ ಬ್ಯಾಲೆನ್ಸ್ ನಲ್ಲಿ ಇದ್ರೆ ಒಳ್ಳೇದು. ಅದರಲ್ಲೂ ನಮ್ಮ ದೇಹದಲ್ಲಿ ಆಲ್ಕಲೈನ್ ಪ್ರಮಾಣ ಹೆಚ್ಚಿದ್ರೆ ನಾವು ತುಂಬಾ ಹೆಲ್ದಿ ಆಗಿರ್ತೀವಿ. ಆ ಆಲ್ಕಲೈನ್ ನೇಚರ್ ಈ ಮಣ್ಣಿನ ಮಡಿಕೆಗಳಲ್ಲಿ ಇರುತ್ತೆ. ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ಬೇಯಿಸೋದ್ರಿಂದ ನಮಗೆ ಆಲ್ಕಲೈನ್ ಫುಡ್ ಸಿಗ್ತಾ ಇದೆ. ಎಂತಹ ಆಸಿಡಿಕ್ ಫುಡ್ ನ ನೀವು ಮಣ್ಣಿನ ಮಡಿಕೆಗಳಲ್ಲಿ ಬೇಯಿಸಿದ್ರು ಅದು ತನ್ನ ಆಸಿಡಿಕ್ ನೇಚರ್ ನ ಕಳ್ಕೊಂಡು ಆಲ್ಕಲೈನ್ ನೇಚರಿಗೆ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಮಣ್ಣಿನ ಮಡಿಕೆಗಳಲ್ಲಿ ಆಲ್ಕಲೈನ್ ನೇಚರ್ ನ ನೋಡಬಹುದು. ಈ pH ಲೆವೆಲ್ ಬಗ್ಗೆ ಇನ್ನೊಮ್ಮೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಳ್ತೀನಿ. ಸದ್ಯಕ್ಕೆ ನಾವು ಇಷ್ಟು ಅರ್ಥ ಮಾಡ್ಕೊಳ್ಳೋಣ, ಮಣ್ಣಿನ ಮಡಿಕೆಗಳು ಒಂದು ಆಲ್ಕಲೈನ್ ನೇಚರ್ ನ ಮಡಿಕೆಗಳಾಗಿದೆ. ನಿನ್ನೆ ವಿಡಿಯೋನಲ್ಲಿ ನಾವು ತಿಳ್ಕೊಂಡಿದ್ವಿ ಮಣ್ಣಿನ ಮಡಿಕೆಗಳಲ್ಲಿ ಎಲ್ಲಾ ರೀತಿಯ ಆಹಾರವನ್ನ ನಾವು ಬೇಯಿಸಬಹುದು. ಇಲ್ಲೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ನೀವು ಆಸಿಡಿಕ್ ಫುಡ್ ನ ತಯಾರಿಸೋ ಹಾಗಿಲ್ಲ ಅಥವಾ ಸಿಟ್ರಿಕ್ ಆಸಿಡ್ ಇರುವಂತಹ ಯಾವುದೇ ಆಹಾರವನ್ನ ತಯಾರಿಸೋ ಹಾಗಿಲ್ಲ ಅಂತ ಯಾವುದೇ ರೀತಿಯ ಕಂಡೀಷನ್ಸ್ ಗಳಿಲ್ಲ. ಬದಲಾಗಿ ಮಣ್ಣಿನ ಮಡಿಕೆಗಳಲ್ಲಿ ಎಲ್ಲಾ ರೀತಿಯ ಆಹಾರವನ್ನ ನಾವು ಬೇಯಿಸಬಹುದು. ಹಾಗೆ ಮಣ್ಣಿನ ಮಡಿಕೆಯಲ್ಲಿ ನಾವು ಯಾವುದೇ ಆಹಾರವನ್ನ ಬೇಯಿಸುವಾಗ ಹೆಚ್ಚಿನ ಎಣ್ಣೆ ಹಾಕುವ ಅವಶ್ಯಕತೆ ಇಲ್ಲ. ಬೇರೆ ಪಾತ್ರೆಗಳಲ್ಲಿ ನೀವು ಕಡಿಮೆ ಎಣ್ಣೆ ಹಾಕಿದ್ರೆ ಬೇಯಿಸುವಂತಹ ತರಕಾರಿಗಳು ಅಥವಾ ಆಹಾರ ಸುಟ್ಟೋಗುತ್ತೆ. ಆದ್ರೆ ಮಣ್ಣಿನ ಮಡಿಕೆಗಳಲ್ಲಿ ಎಣ್ಣೆ ಜಾಸ್ತಿ ತಗೊಳ್ಳೋದಿಲ್ಲ. ತುಂಬಾ ಕಡಿಮೆ ಎಣ್ಣೆಯಲ್ಲಿ ಸ್ವಾದಿಷ್ಟ ಅಡಿಗೆಯನ್ನ ನಾವು ತಯಾರಿಸಬಹುದು. ಇದರಿಂದ ನಮಗಾಗುವಂತಹ ಪ್ಲಸ್ ಪಾಯಿಂಟ್ ಏನಂದ್ರೆ ಜಾಸ್ತಿ ಎಣ್ಣೆ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿ ಸ್ಟೋರ್ ಆಗುವಂತಹ ಕೊಲೆಸ್ಟ್ರಾಲ್ ನ ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದ್ರೆ ನಾವು ಮಣ್ಣಿನ ಮಡಿಕೆಯಲ್ಲಿ ಕಡಿಮೆ ಎಣ್ಣೆಯನ್ನ ಬಳಸ್ತಾ ಇದೀವಿ. ಹಾಗಾಗಿ ನಮ್ಮ ಕೊಲೆಸ್ಟ್ರಾಲ್ ನ ಮೇಂಟೈನ್ ಮಾಡ್ಲಿಕ್ಕೆ ಈ ಮಣ್ಣಿನ ಮಡಿಕೆಗಳಲ್ಲಿ ಬೇಯಿಸಿದಂತಹ ಆಹಾರ ಹೆಲ್ಪ್ಫುಲ್ ಆಗುತ್ತೆ. ಇನ್ನೊಂದು, ಈ ಮಣ್ಣಿನ ಮಡಿಕೆಗಳ ವಿಶೇಷ ಲಾಭ ಏನಂದ್ರೆ
ಅಂದ್ರೆ ಈ ಬೇರೆ ಪಾತ್ರೆಗಳಲ್ಲಿ ತಯಾರಾದ ಆಹಾರ, ಎಕ್ಸಾಂಪಲ್ ಅಲ್ಯೂಮಿನಿಯಂ ಅಥವಾ ಸಿಲ್ವರ್, ಸ್ಟೀಲ್ ಪಾತ್ರೆಗಳಲ್ಲಿ ತಯಾರಾದ ಆಹಾರವನ್ನ ನೀವು ಮತ್ತೆ ಬಿಸಿ ಮಾಡಿ ತಿಂತಾ ಇದ್ದೀರಾ ಅಂದ್ರೆ ಅಷ್ಟೊತ್ತಿಗೆ ಅದರ ನ್ಯೂಟ್ರಿಷನ್ಸ್ ಗಳು ಲಾಸ್ ಆಗಿರುತ್ತೆ, ಸಾಕಷ್ಟು ಪ್ರಮಾಣದಲ್ಲಿ ಪೌಷ್ಟಿಕಾಂಶಗಳು ನಾಶ ಆಗಿರುತ್ತೆ. ಆದ್ರೆ ಮಣ್ಣಿನ ಮಡಿಕೆಗಳಲ್ಲಿ ಬೇಯಿಸಿದಂತಹ ಆಹಾರವನ್ನ ನೀವು ಮತ್ತೆ ರೀಹೀಟ್ ಮಾಡಿದಾಗ, ಅದನ್ನ ಮತ್ತೆ ನೀವು ಬಿಸಿ ಮಾಡಿದಾಗ ಯಾವುದೇ ರೀತಿಯ ಪೌಷ್ಟಿಕಾಂಶಗಳು ನಾಶ ಆಗೋದಿಲ್ಲ. ಬದಲಾಗಿ ಮೊದಲು ಆಹಾರದಲ್ಲಿ ಇದ್ದಂತಹ ಪೌಷ್ಟಿಕಾಂಶಗಳೇ ನಮಗೆ ಸಿಗ್ತಾ ಇದೆ. ಆ ಪೌಷ್ಟಿಕಾಂಶಗಳು ಹಾಗೆ ಉಳ್ಕೊಳ್ಳುತ್ತೆ. ಹಾಗೆ ಕೆಲವೊಮ್ಮೆ ನಮ್ಮ ಅಡಿಗೆ ಮನೆಯಲ್ಲಿ ನಾನ್ ಸ್ಟಿಕ್ ಪಾತ್ರೆಗಳನ್ನ ನಾವು ಯಾಕೆ ಬಳಸ್ತೀವಿ ಅಂದ್ರೆ ನಾವು ತಯಾರಿಸುವಂತಹ ಆಹಾರ ಅದರಲ್ಲಿ ಅಂಟ್ಕೋಬಾರ್ದು ಅಂತ. ಆದ್ರೆ ಮಣ್ಣಿನ ಮಡಿಕೆಗಳು ಅಥವಾ ಮಣ್ಣಿನ ಪಾತ್ರೆಗಳು ಸಹ ಒಂದು ನಾನ್ ಸ್ಟಿಕ್ ನೇಚರ್ ನ ಹೊಂದಿದೆ. ಹಾಗಾಗಿ ನಾವು ಆರಾಮ್ಸೆ ಇದರಲ್ಲಿ ನಾನ್ ಸ್ಟಿಕ್ ಅಲ್ಲಿ ಹೇಗೆ ನಾವು ಆಹಾರವನ್ನು ತಯಾರಿಸ್ತೀವೋ ಹಾಗೆ ಇದ್ರಲ್ಲೂ ಸಹ ತಯಾರಿಸಬಹುದು. ಆದ್ರೆ ಈ ಟೆಫ್ಲಾನ್ ಅಥವಾ ನಾನ್ ಸ್ಟಿಕ್ ಪಾತ್ರೆಗಳಲ್ಲಿ ನೀವು ಯಾವುದೇ ಆಹಾರ ಬೇಯಿಸಿದ್ರೆ ಎಲ್ಲೋ ಒಂದ್ ಕಡೆ ನಿಮಗೆ ಕೆಮಿಕಲ್ಸ್ ಗಳು ಆಹಾರ ಜೊತೆಗೆ ಸಿಗುತ್ತೆ. ಆದ್ರೆ ಮಣ್ಣಿನ ಮಡಿಕೆಗಳಲ್ಲಿ ನಿಮಗೆ ಯಾವುದೇ ರೀತಿಯ ಕೆಮಿಕಲ್ಸ್ ಗಳು ಸಿಗುದಿಲ್ಲ. ಇದು ಒಂದು ಸೇಫ್ ಮತ್ತು ಹೆಲ್ದಿ ಕುಕ್ ವೇರ್ಸ್ ಅಂತ ಹೇಳ್ಬಹುದು. ಮತ್ತೊಂದು ವಿಶೇಷ ಲಾಭ ಏನಂದ್ರೆ ಈ ಮಣ್ಣಿನ ಮಡಿಕೆಗಳಲ್ಲಿ ನೀವು ತಯಾರಿಸಿದ ಆಹಾರ ಬೇಗ ಹಾಳಾಗುವುದಿಲ್ಲ. ಬೇರೆ ಪಾತ್ರೆಗಳಲ್ಲಿ, ಅದರಲ್ಲೂ ಅಲ್ಯೂಮಿನಿಯಂ, ಸಿಲ್ವರ್ ಅಥವಾ ಸ್ಟೀಲ್ ಪಾತ್ರೆಗಳಲ್ಲಿ ತಯಾರಾದ ಆಹಾರ ಬೇಗ ಹಾಳಾಗುತ್ತೆ, ಅದಕ್ಕೆ ಬೇಗ ಬ್ಯಾಕ್ಟೀರಿಯಸ್ ಗಳು ಸೇರ್ಕೊಳ್ಳುತ್ತೆ. ಆದ್ರೆ ಮಣ್ಣಿನ ಮಡಿಕೆಗಳಲ್ಲಿ ತಯಾರಾದ ಆಹಾರಕ್ಕೆ ಬೇಗ ಬ್ಯಾಕ್ಟೀರಿಯಸ್ ಗಳು ಸೇರ್ಕೊಳ್ಳೋದಿಲ್ಲ. ಇದರಿಂದ ತಯಾರಿಸಿದಂತಹ ಆಹಾರ ಹೆಲ್ದಿ ಆಗಿರುತ್ತೆ, ಸೇಫ್ ಆಗಿರುತ್ತೆ. ಹಾಗೆ ಮಣ್ಣಿನ ಪಾತ್ರೆಗಳಲ್ಲಿ ಅಥವಾ ಮಣ್ಣಿನ ಮಡಿಕೆಗಳಲ್ಲಿ ನಾವು ಆಹಾರ ಬೇಯಿಸುವಾಗ ಅದು ಸುಡುವಂತಹ ಚಾನ್ಸಸ್ ಗಳು ಕಡಿಮೆ. ಆಹಾರ ಬೇಗ ಸುಟ್ಟೋಗುದಿಲ್ಲ. ನಿಧಾನವಾಗಿ ಸ್ವಾದಿಷ್ಟವಾಗಿ ನಮ್ಮ ಆಹಾರ ತಯಾರಾಗುತ್ತೆ. ನೀವು ಕೇಳಿರಬಹುದು ಮಣ್ಣಿನ ಮಡಿಕೆಗಳಲ್ಲಿ ತಯಾರಾದ ಸಾರು ಅಥವಾ ಯಾವುದೇ ಆಹಾರ ಸೇವಿಸಿದ್ರೆ ಅದರ ಟೇಸ್ಟ್ ಬೇರೆ ಅಂತ. ನಮ್ಮನೆಯಲ್ಲಿ ಮಣ್ಣಿನ ಮಡಿಕೆಗಳಲ್ಲೇ ಹೆಚ್ಚಾಗಿ ನಾವು ಸಾರು, ಪಲ್ಯ ಇವುಗಳನ್ನ ತಯಾರಿಸ್ತಾ ಇದೀವಿ. ಇದರ ಟೇಸ್ಟ್ ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವು ಸಹ ಈ ಮಣ್ಣಿನ ಮಡಿಕೆಗಳಲ್ಲಿ ಅಡಿಗೆ ಮಾಡ್ಲಿಕ್ಕೆ ಪ್ರಾರಂಭಿಸಿ. ಫ್ರೆಂಡ್ಸ್, ನಮ್ಮನೆಯಲ್ಲಿ ಸದ್ಯಕ್ಕೆ ನಾನ್ ಕಲೆಕ್ಟ್ ಮಾಡಿರುವಂತಹ ಮಣ್ಣಿನ ಮಡಿಕೆಗಳು ಇಷ್ಟು. ಒಂದು ನೀರ್ ತುಂಬಿಸ್ಲಿಕ್ಕಂತ ಮಣ್ಣಿನ ಹಂಡೆಯನ್ನ ತಗೊಂಡಿದೀವಿ ಅಥವಾ ಒಂದು ದೊಡ್ಡ ಮಡಿಕೆ ತಗೊಂಡಿದೀವಿ. 3 ಮಣ್ಣಿನ ಮಡಿಕೆ ಇದೆ. ಇದರಲ್ಲಿ ಕೆಲವೊಮ್ಮೆ ಸಾರ್ ತಯಾರಿಸ್ತೀವಿ, ಇನ್ನು ಕೆಲವೊಮ್ಮೆ ಗಂಜಿ ಮಾಡ್ಲಿಕ್ಕೆ, ಬಾರ್ಲಿ ಗಂಜಿ ಮಾಡ್ಲಿಕ್ಕೆ, ಲಿಕ್ವಿಡ್ ಆಹಾರಗಳನ್ನ ತಯಾರಿಸಲಿಕ್ಕೆ ಇದನ್ನ ಬಳಸ್ತೀವಿ. ಹಾಗೆ ಇದೊಂದು ಹೂವಿನ ಪಾಟ್. ಆದ್ರೆ ಇದ್ರಲ್ಲಿ ನಾನು ಹೂ ಇಡೋದಿಲ್ಲ, ಕೆಲವೊಮ್ಮೆ ನೀರ್ ತುಂಬಿಸಿಡ್ತೀನಿ, ಅದ್ರಲ್ಲೇ ನೀರ್ ಕುಡಿತಾ ಇರ್ತೀನಿ. ಸದ್ಯಕ್ಕೆ ಇದಿಷ್ಟು ಮಣ್ಣಿನ ಪಾತ್ರೆಗಳನ್ನ ತಗೊಂಡಿದೀನಿ. ಮೇಲೆ ಮುಚ್ಚಲಿಕ್ಕೆ ಮುಚ್ಚಳ ಇಲ್ಲ. ಇವೆಲ್ಲ ನಾನು ನೆಕ್ಸ್ಟ್ ತಗೊಂಡ್ತೀನಿ, ನಿಮಗೊಂದು ಮೋಟಿವೇಶನ್ ಇರ್ಲಿ ಅಂತ ಹೇಳ್ತಾ ಇದೀನಿ ಅಷ್ಟೇ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಿಷ್ಟು ಮಣ್ಣಿನ ಮಡಿಕೆಗಳಲ್ಲಿ ತಯಾರಾದ ಆಹಾರ ತಿನ್ನೋದ್ರಿಂದ ನಮಗೆ ಸಿಕ್ತಿರುವಂತಹ ಆರೋಗ್ಯಕರ ಲಾಭಗಳು. ನಮ್ಮ ಅಡಿಗೆ ಮನೆಯಲ್ಲಿ ತಾಮ್ರ, ಹಿತ್ತಾಳೆ, ಕಂಚು, ಲೋಹ ಮತ್ತು ಮಣ್ಣಿನ ಮಡಿಕೆಗಳು ಇರ್ಲೇಬೇಕು. ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡಿದ್ದು ಮಣ್ಣಿನ ಮಡಿಕೆಯಿಂದಾನೆ. ಯಾಕೆ ಅಂದ್ರೆ ನಾವು ನಂಬರ್ 1 ಸ್ಥಾನವನ್ನ ಮಣ್ಣಿನ ಮಡಿಕೆಗಳಿಗೆ ಕೊಡಬೇಕು. ನಮ್ಮ ಅಡಿಗೆ ಮನೆಯಲ್ಲಿ ಬೇರೆ ಯಾವ ಪಾತ್ರೆಗಳು ಇಲ್ಲ ಅಂದ್ರೂ ಪರವಾಗಿಲ್ಲ, ಮಣ್ಣಿನ ಮಡಿಕೆ ಒಂದಿದ್ರೆ ಸಾಕು. ಇಲ್ಲಿ ಕೆಲವೊಂದು ಪ್ರಶ್ನೆಗಳು ಬರುತ್ತೆ. ಮಣ್ಣಿನ ಮಡಿಕೆಗಳಲ್ಲಿ ಆಹಾರ ಬೇಯಿಸಿದ್ರೆ ಬೇಗ ಬೇಯೋದಿಲ್ಲ, ಗ್ಯಾಸ್ ತುಂಬಾ ಬೇಕಾಗುತ್ತೆ, ಇದರಿಂದ ಬೇಗ ಸಿಲಿಂಡರ್ ಖಾಲಿ ಆಗುತ್ತೆ, ಆರ್ಥಿಕವಾಗಿ ಕಷ್ಟ ಆಗುತ್ತೆ ಅಂತ. ಒಂದು ವಿಚಾರ ನೀವು ನೆನ್ಪಿಟ್ಕೊಳ್ಳಿ, ನಾವು ನಮ್ಮ ಆರೋಗ್ಯಕರ ಅಡಿಗೆಯನ್ನ ಮಾಡಿ ತಿನ್ನದೇ ಇದ್ರೆ ನಾವು ಇನ್ನೊಂದು ಕಡೆ ಹಾಸ್ಪಿಟಲ್ಗೆ ಖರ್ಚು ಮಾಡ್ಬೇಕಾಗುತ್ತೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ನೀವು ಮಣ್ಣಿನ ಮಡಿಕೆಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಎಲ್ಲೋ ಮಾಡೋ ಖರ್ಚನ್ನ ನೀವು ಇಂತಹ ಆರೋಗ್ಯಕರ ಬದಲಾವಣೆಗಳಿಗೋಸ್ಕರ ಹಾಕಿ. ಎಲ್ಲೋ ಒಂದ್ ಕಡೆ ಹಳೆಯ ಪದ್ಧತಿಗಳನ್ನ ನಾವು ಮರಿತಾ ಇರೋದೇ ನಮ್ಮ ಅನಾರೋಗ್ಯಕರ ಜೀವನ ಶೈಲಿಗೆ ದೊಡ್ಡ ಕಾರಣ ಆಗ್ತಾ ಇದೆ. ನಾನು ತುಂಬಾ ದೊಡ್ಡ ತತ್ವಜ್ಞಾನಿ ಅಂತೂ ಅಲ್ಲ, ಗೊತ್ತಿರುವಂತ ವಿಚಾರವನ್ನ ನಿಮ್ ಜೊತೆ ಈ ಮೂಲಕ ಹಂಚ್ಕೊಳ್ತಾ ಇದೀನಿ ಅಷ್ಟೇ. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಮಣ್ಣಿನ ಮಡಿಕೆಗಳನ್ನ ನೆಗ್ಲೆಕ್ಟ್ ಮಾಡಬೇಡಿ. ಇನ್ನೊಂದು ವಿಚಾರ ಏನಂದ್ರೆ, ಮಣ್ಣಿನ ಮಡಿಕೆಗಳ ಬಗ್ಗೆ ಒಂದೆರಡು ಪ್ರಶ್ನೆಗಳು ಬರುತ್ತೆ. ಯಾವ ರೀತಿಯ ಮಣ್ಣಿನ ಮಡಿಕೆಗಳನ್ನ ಆಯ್ಕೆ ಮಾಡ್ಕೋಬೇಕು, ಹಾಗೆ ಫಸ್ಟ್ ಟೈಮ್ ನಾವು ಮಣ್ಣಿನ ಮಡಿಕೆಗಳನ್ನ ತಂದಾಗ ಡೈರೆಕ್ಟ್ ಆಗಿ ಅದರಲ್ಲಿ ಆಹಾರ ಬೇಯಿಸಬಹುದಾ ಅಂತ, ಮತ್ತೊಂದು ಈ ಮಣ್ಣಿನ ಮಡಿಕೆಗಳನ್ನ ನಾವು ಯಾವ ರೀತಿಯಲ್ಲಿ ವಾಶ್ ಮಾಡಬಹುದು ಅಂತ. ಇದರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋ ನಲ್ಲಿ ಹೇಳ್ತೀನಿ. ಇಲ್ಲಾಂದ್ರೆ ಈ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ, ನೋಡ್ಲಿಕ್ಕೆ ನಿಮಗೂ ಸಹ ಬೋರ್ ಅನ್ಸಬಹುದು. ಹಾಗಾಗಿ ಸದ್ಯಕ್ಕೆ ನೀವು ಮಣ್ಣಿನ ಮಡಿಕೆಗಳನ್ನ ಆಯ್ಕೆ ಮಾಡ್ಕೊಳ್ಳುವಾಗ ನಿಮಗೆ ಇಷ್ಟ ಆಗುವಂತಹ ಮಣ್ಣಿನ ಮಡಿಕೆಗಳನ್ನ ಆಯ್ಕೆ ಮಾಡ್ಕೊಳ್ಳಿ. ಆದಷ್ಟು ಹಳ್ಳಿಯಲ್ಲಿ ಸಿಗುವಂತಹ ಮಣ್ಣಿನ ಮಡಿಕೆಗಳನ್ನೇ ತಗೊಳ್ಳಿ. ಇನ್ನು ಈ ಮಣ್ಣಿನ ಮಡಿಕೆಗಳನ್ನ ಫಸ್ಟ್ ಟೈಮ್ ತಂದಾಗ ಡೈರೆಕ್ಟ್ ಆಗಿ ನೀವು ಇದರಲ್ಲಿ ಆಹಾರ ಬೇಯಿಸಬಾರದು. ಯಾಕೆ, ಏನು ಎತ್ತ ಅಂತ ನಾಳೆ ವಿಡಿಯೋನಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಈ ವಿಡಿಯೋನಲ್ಲಿ ಇಷ್ಟು ಸಾಕು. ಫ್ರೆಂಡ್ಸ್, ನೀವು ಈ ಮಡಿಕೆಗಳನ್ನ ಅಮೆಜಾನ್ ಅಲ್ಲಿ ತರಿಸ್ತೀರಾ ಅಂದ್ರೆ ಇದರ ಲಿಂಕ್ಸ್ ನ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ಸ್ ನ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿರ್ತೀನಿ, ಅಲ್ಲಿಂದ ಬೇಕಾದ್ರೆ ನೀವು ತರಿಸ್ಕೋಬಹುದು.
ಮಾಡಬಹುದು. ಐ ಹೋಪ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿರಬಹುದು. ಯೂಸ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನೂ ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ. ಅದರ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ದಟ್ಸ್ ಇಟ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.